ಭಗವದ್ಗೀತೆ ಹೇಳೋದಕ್ಕೆ ಭಗವಂತ ಒಳ್ಳೆ ಸೆಟ್ಟಿಂಗ್ ಮಾಡ್ತಾರೆ. ಸಾಮಾನ್ಯವಾಗಿ ಹೇಳ್ತಾರೆ ಭಗವದ್ಗೀತೆ ಯಾರು ಓದ್ಬೇಕು? ಯಾರು ಓದ್ಬೇಕು ಭಗವದ್ಗೀತೆ? ಕೆಲವ್ರು ಕೇಳ್ತಾರೆ ಭಗವದ್ಗೀತೆ ಯಾರು ಓದ್ಬೇಕು ಅಂತ ಹೇಳಿದ್ರೆ ವೆರಿ ಗುಡ್ ಹೇಳ್ತಾರೆ ಎಲ್ಲ. ಯಾಕೆಂದ್ರೆ ಈಗ ವಯಸ್ಸಿನಾಗ ಓದ್ಬಾರ್ದು, ವಯಸ್ಸಾದ್ಮೇಲೆ ಓದ್ಬೇಕು. ಯಾಕೆ ವಯಸ್ಸಾದ್ಮೇಲೆ ಓದ್ಬೇಕು? ಅವ್ರಿಗೆ ಅನ್ಸುತ್ತೆ ಈಗಲೇ ಓದ್ಬಿಟ್ರೆ ವೈರಾಗ್ಯ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಓದ್ಬಾರ್ದು. ಈಗ ಕೆಲವ್ರಿಗೆ ಅನ್ಸುತ್ತೆ ಭಗವದ್ಗೀತೆ ಓದ್ಬಿಟ್ರೆ ವೈರಾಗ್ಯ ಬಂದ್ಬಿಡುತ್ತೆ. ಇದನ್ನ ಬರೀ ವೈರಾಗಿಗಳಿಗಿರೋದು, ಋಷಿ ಮುನಿಗಳಿಗಿರೋದು ಭಗವದ್ಗೀತೆ. ಅದಕ್ಕೆ ಈ ರೀತಿ ಕಲಿಯುಗದಲ್ಲಿ ಎಷ್ಟೊಂದು ಜನ ಈ ರೀತಿ ಪ್ರಚಾರ ಮಾಡ್ತಾರೆ ಭಗವದ್ಗೀತೆ. ಅದಕ್ಕೋಸ್ಕರ ನೀವು ನೋಡಿ ಕೆಲವ್ರಿಗೆ ಭಗವದ್ಗೀತೆ ಕೊಡಿ, ಅವ್ರು ಹೇಳ್ತಾರೆ ಮುಟ್ಟುದಿಲ್ಲ, ಈಗ ಮುಟ್ಟಬಾರ್ದು, ನಮಸ್ಕಾರ ಮಾಡ್ಬಿಡ್ತಾರೆ. ಮನೇಲಿಟ್ರೆ ಕುರುಕ್ಷೇತ್ರ ಯುದ್ಧ ಆಗೋದು ನಮ್ಮ ಮನೇಲೂ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಮನೇಲೇ ಇಡೋದಿಲ್ಲ ಅವರು. ಈಗ ಎಷ್ಟೊಂದು ತಪ್ಪು ಕಲ್ಪನೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ? ಅವರ 200 ಗ್ರಾಮ್ ಬ್ರೈನ್ ನಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಭಗವಂತ ಅದಕ್ಕೋಸ್ಕರ ಭಗವದ್ಗೀತೆಯನ್ನ ಯಾಕೆ ಅರ್ಜುನನಿಗೆ ಹೇಳಿದ್ದು ಅಂತ ಹೇಳಿದ್ರೆ, ಅರ್ಜುನ ಯಾವ ಋಷಿ, ಯಾವ ಕಾವಿ ಬಟ್ಟೆ ಹಾಕೊಂಡಿದ್ರು? ಅವರು ರಾಜ ಆಗಿದ್ದ, ಸಂಸಾರಿ ಆಗಿದ್ದ, ಗೃಹಸ್ಥನಾಗಿದ್ದ. ಅಂದ್ರೆ ಸಂಸಾರದಲ್ಲಿದ್ದನು ನಾವು ಏನ್ ಓದ್ಬೋದು? ಭಗವದ್ಗೀತೆ ಓದ್ಬೇಕು. ಅರ್ಜುನ ಹಣ್ಣನ್ನು ಮುದುಕಾಗೋಗ್ಬಿಟ್ಟಿದ್ದ, ವಯಸ್ಸಿತ್ತು ಅವನಿಗೆ. ಸೊ ಆ ಸಮಯದಲ್ಲಿ ಹಾಗಿದ್ರೆ ಭಗವದ್ಗೀತೆ ಅರ್ಜುನನಿಗೂ ಬೇಕು ಅಂತ ಹೇಳಿದ್ರೆ ಇನ್ನು ನಮಗ್ ಬಿಡ್ವಾ? ಕೆಲವ್ರು ಹೇಳ್ತಾರೆ ನಾ ಏನು ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ, ನಂಗೆ ಯಾಕೆ ಬೇಕು? ನಮ್ಮ ಯುದ್ಧ ಪ್ರತಿದಿನ ನಡೀತಾ ಇದೆ, ಹೌದಲ್ಲ? ಯಾರ ಜೊತೆ ನಡೆಯುತ್ತೆ? ಕೆಲವು ಸಲ ಮನೆಯಲ್ಲೇ ನಡೆದು ಬಿಡುತ್ತೆ. ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗುತ್ತೆ ಮನೆಯಲ್ಲಿ. ಗಂಡ ಹೆಂಡತಿ ಜೊತೆ ನಡೆಯುತ್ತೆ, ಇಲ್ಲ ಅಂತ ಹೇಳಿದ್ರೆ ಅತ್ತೆ ಸೊಸೆ ಜೊತೆ ನಡೆಯುತ್ತೆ, ಮಕ್ಕಳ ಜೊತೆ ನಡೆಯುತ್ತೆ, ಪಕ್ಕದ ಮನೆಯವ್ರ ಜೊತೆ ನಡೆಯುತ್ತೆ. ಯುದ್ಧಗಳಿಗೆ ಕಡಿಮೆನೇ ಇಲ್ಲ, ಹೌದಲ್ಲ? ಪ್ರತಿದಿನ ಒಂದೇನಾದ್ರೂ ಒಂದು ಮಸಾಲ ಮಿರ್ಚಿ ಇದ್ದೇನೆ ಸ್ವಲ್ಪ ರುಚಿ ಬರುತ್ತೆ, ಹೌದಲ್ಲ? ಆಗ್ಲೇ ಸ್ವಲ್ಪ ಜೀವನದಲ್ಲಿ ಒಂದ್ ಸ್ವಲ್ಪ ಮಸ್ತಿ ಬರುತ್ತೆ. ಆ ರೀತಿ ಕಲಿಯುಗದಲ್ಲಿ ಈ ಯುದ್ಧದ ಮುಂಚೆ ಯುದ್ಧವನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಭಗವದ್ಗೀತೆ ಬೇಕು. ಧರ್ಮವನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಈ ಭಗವದ್ಗೀತೆ ಬೇಕು. ಅದಷ್ಟೇ ಅಲ್ಲ, ಈ ಭಗವದ್ಗೀತೆಯ ಮಹಿಮೆ ಅಪಾರವಾಗಿದೆ. ಪದ್ಮ ಪುರಾಣದಲ್ಲಿ ಮತ್ತೊಂದು ಗೀತೆಯ ಮಹಿಮೆಯನ್ನ ನಾನೀಗ ಹೇಳ್ತೀನಿ. ತಾವೆಲ್ಲರೂ ತುಂಬಾ ಧ್ಯಾನಪೂರ್ವಕವಾಗಿ ಆಲಿಸ್ಕೊಳ್ಬೇಕು, ಆಗ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ಎಷ್ಟೊಂದು ಕಥೆಗಳು ಬರುತ್ತೆ, ಎಷ್ಟೊಂದು ಮನುಷ್ಯರು ಬರ್ತಾರೆ ಈ ಕಥೆನಲ್ಲಿ. ನಾ ಮಧ್ಯ ನಿಮಗೆ ಪ್ರಶ್ನೆ ಕೇಳ್ತೀನಿ, ನೀವು ಎಷ್ಟು ಆಲಿಸ್ಕೊಂಡಿದ್ದೀರಿ ಅಂತ ಹೇಳಿ ನಿಮಗೆ ಪರೀಕ್ಷೆ. ಈ ಗೀತಾ ಮಹಾತ್ಮ್ಯ ಇದು ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪದ್ಮ ಪುರಾಣದಲ್ಲಿ ಬರುತ್ತೆ. ಪದ್ಮ ಪುರಾಣದಲ್ಲಿ ಶಿವ ಪಾರ್ವತಿ ಅವರಿಬ್ಬರ ಸಂವಾದ ಬರುತ್ತೆ. ಅಲ್ಲಿ ಪಾರ್ವತಿ ಪ್ರಶ್ನೆಯನ್ನ ಕೇಳ್ತಾಳೆ, ಶಂಕರರೇ, ನೀವು ಸಂಪೂರ್ಣ ಎಲ್ಲಾ ತತ್ವಗಳನ್ನ ತಿಳ್ಕೊಂಡಿರೋರು, ಭಗವಂತನಲ್ಲಿ ನೀವು ಸಮಾಧಿಯಾಗಿರೋರು. ಶಿವ ಹೇಗೆ ಕುತ್ಕೊಂಡಿರ್ತಾರೆ? ಧ್ಯಾನ ಮುದ್ರದಲ್ಲಿ ಕುತ್ಕೊಂಡಿರ್ತಾರೆ, ಹೌದಲ್ಲ? ಅವರು ಧ್ಯಾನ ಯಾರ ಮೇಲೆ ಮಾಡ್ತಾ ಇದಾರೆ? ಕೆಲವರೆಲ್ಲ ಕೇಳ್ತಾರೆ ನಾ ಶಿವನ ಮೇಲೆ ಧ್ಯಾನ ಮಾಡ್ತಾ ಇದಾರೆ, ಆದ್ರೆ ಶಿವನ ಬೇರೆ ಯಾರೋ ಮೇಲೆ ಧ್ಯಾನ ಮಾಡ್ತಾ ಇದಾರೆ. ಶಿವ ಯಾರ ಮೇಲೆ ಧ್ಯಾನ ಮಾಡ್ತಾ ಇದಾರೆ? ರಾಮ, ವಿಷ್ಣು. ಎಸ್, ಹೇಳ್ತಾರೆ ಸಂಕರ್ಷಣ ರಾಮನಾಮದ ಅವ್ರ ಕೈಲೋ ಜಪದ ಮಾಲೆ ಇದೆಯಲ್ಲ, ಏನ್ ಜಪ ಮಾಡ್ತಾ ಇದಾರೆ? ರಾಮನಾಮದ ಜಪ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಶಂಕರನು ರಾಮನಾಮದ ಜಪ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಈಗ ಕೇಳ್ತಾ ಇದ್ದಾರೆ, ನನಗೆ ಆ ಭಗವದ್ಗೀತೆಯ ಮಹಿಮೆಯನ್ನ ನಾ ಕೇಳಿ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ನನಗೆ ಭಗವದ್ಗೀತೆಯ ಮಹಿಮೆಯನ್ನ ಹೇಳ್ಕೊಡ್ತೀರಾ? ನೋಡಿ, ಗಂಡ ಹೆಂಡತಿ ಇದ್ರೂ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ? ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಬಂದ್ರೆ ಏನ್ ಚರ್ಚೆ ಮಾಡ್ತಾರೆ? ಎಷ್ಟು ಕಮಾಯಿ ಆಯ್ತು ಇವತ್ತು? ತೆಗಿರಿ ಕರ್ಕೊಂಡೋಗಿ ಶಾಪಿಂಗ್ಗೆ ಇವತ್ತು ನನಗೆ. ಯಾವಾಗ್ಲೂ ಕರ್ಕೊಂಡೇ ಹೋಗೋದಿಲ್ಲ ನೀವು,
ಹಾ, ಅದಷ್ಟೇ ಅಲ್ಲ, ಏನೆಲ್ಲ ವಿಚಾರಗಳು ಬಂದ್ಬಿಡುತ್ತೆ, ಆದ್ರೆ ಭಗವಂತನ ಬಗ್ಗೆ ಚರ್ಚೆ ಎಲ್ಲಿ ಬರುತ್ತೆ? ಆದ್ರೆ ನೋಡಿ, ಶಿವ ಪಾರ್ವತಿ ಇದಾರಲ್ಲ, ಅವರು ಆದರ್ಶವಾಗಿರುವಂತಹ ಗೃಹಸ್ಥರು. ನಾವು ಶಿವ ಪಾರ್ವತಿಯಿಂದ ತಿಳ್ಕೊಳ್ಬಹುದು ಹೇಗೆ ನಾವು ಆದರ್ಶವಾದಂತಹ ಗೃಹಸ್ಥರ ಜೀವನ ಮಾಡ್ಬೇಕು ಅಂತ ಹೇಳಿ. ಅವರು ಏನ್ ಚರ್ಚೆ ಮಾಡ್ತಾ ಇದಾರೆ ಅಂದ್ರೆ ಭಗವಂತನ ಬಗ್ಗೆನೇ ಚರ್ಚೆ ಮಾಡ್ತಾ ಇದಾರೆ. ಅದಷ್ಟೇ ಅಲ್ಲ, ಅದಾದ್ಮೇಲೆ ಪಾರ್ವತಿ ಈ ರೀತಿ ಕೇಳಿದಾಗ ಶಿವ ಹೇಳ್ತಾರೆ, ಇದೇ ಪ್ರಶ್ನೆಯನ್ನ ಸಾಕ್ಷಾತ್ ಲಕ್ಷ್ಮಿ ಕೇಳ್ತಾರೆ. ಯಾರಿಗೆ? ವಿಷ್ಣುವಿಗೆ ಕೇಳ್ತಾರೆ. ಒಂದು ದಿನ ಶ್ವೇತ ದ್ವೀಪದಲ್ಲಿ ಲಕ್ಷ್ಮಿ ಏನ್ ಸೇವೆ ಮಾಡ್ತಾ ಇರ್ತಾಳೆ? ಭಗವಂತನ ಪಾದ ಸೇವನೆ ಮಾಡ್ತಾ ಇರ್ತಾಳೆ. ಈ ರೀತಿ ಪಾದ ಸೇವನೆ ಮಾಡ್ತಾ ಮಾಡ್ತಾ ನಾರಾಯಣ ಏನ್ ಮಾಡ್ತಾ ಇರ್ತಾರೆ? ನಿದ್ದೆ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡ್ತಾ ಇರ್ತಾರೆ. ಕೆಲವ್ರು ಕೇಳ್ತಾರೆ, ಯಾವೆಲ್ಲರೂ ಇಷ್ಟು ಕಷ್ಟ ಪಡ್ಬೇಕು, ಆದ್ರೆ ಆ ವಿಷ್ಣು ಆರಾಮಾಗಿ ಮಲ್ಕೊಂಡಿರ್ತಾರೆ ಯಾವಾಗ್ಲೂ. ಅವ್ರದ್ದು ಒಂದೇ ಒಂದು ಪೋಸ್, ವಿಷ್ಣುದ್ ಯಾವ ಪೋಸ್? ಯಾವಾಗಲೂ ಮಲ್ಕೊಂಡಿರ್ತಾರೆ. ಈಗ ಆ ಭಗವಂತನ ನಿದ್ದೆ ಯಾವ ರೀತಿ? ನಮ್ಮ ನಿದ್ದೆಗೂ ಭಗವಂತನ ನಿದ್ದೆಗೂ ವ್ಯತ್ಯಾಸ ಇದೆ. ನಮ್ಮ ನಿದ್ದೆ ತಮೋಗುಣದ ನಿದ್ದೆ. ಎಬ್ಬಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮುಖದ ಮೇಲೆ ನೀರು ಹಾಕ್ಬೇಕು, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಅಲಾರಾಮ್ ರಿಂಗ್ ಆಗ್ತಾ ಇರುತ್ತೆ, ಸ್ನೂಸ್ ಮಾಡಿ 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 ಮಲ್ಕೊಳ್ತಾ ಇರ್ತೀವಿ ನಾವು. ಬೆಳಿಗ್ಗೆ ಹೇಳ್ಬೇಕು ಅಂತ ಅನ್ಸೋದಿಲ್ಲ, ಹೌದಲ್ಲ? ಯಾವಾಗ ಹೇಳ್ಬೇಕು ನಾವೆಲ್ಲರೂ? ಬ್ರಹ್ಮ ಮುಹೂರ್ತ ಯಾವಾಗ ಪ್ರಾರಂಭ ಆಗುತ್ತೆ? ನಾವೆದ್ದಾಗ. ಯಾವಾಗ ಪ್ರಾರಂಭ ಆಗುತ್ತೆ? ಹೇಳಿ ಸ್ವಲ್ಪ ಜೋರಾಗಿ ಹೇಳಿ, ಭಯ ಆಗ್ತದೆ ಹೇಳೋದಕ್ಕೆ. ಎಸ್, ಹೇಳ್ತಾರೆ 1.5 ಗಂಟೆ ಮುಂಚೆ, ಸೂರ್ಯೋದಯದ 1.5 ಗಂಟೆ ಮುಂಚೆ, ಸುಮಾರು 4:40 ಆ ಸಮಯದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು, ಆಮೇಲೆ ಭಗವಂತನ ನಾಮ ಜಪ ಮಾಡ್ಬೇಕು. ಯೋಗ ನಿದ್ರಾ ಅಂತ ಹೇಳಿದ್ರೆ ಭಗವಂತ ವಿಷ್ಣು ಮಲ್ಕೊಂಡಿದ್ದಾರೆ, ಆದ್ರೆ ಅವರದು ಧ್ಯಾನವಸ್ಥ ಸ್ಥಿತಿ. ಯೋಗ ನಿದ್ರೆ, ಅವ್ರು ನಿದ್ದೆ ಮಾಡ್ತಾ ಇಲ್ಲ ನೋಡಿ. ಅವ್ರು ನಿದ್ದೆ ಮಾಡ್ತಾ ಮಾಡ್ತಾನೆ ಏನ್ ಮಾಡ್ತಾ ಇದಾರೆ? ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲವನ್ನೂ ನೋಡ್ಕೊಳ್ತಾ ಇದಾರೆ. ನಾವು ನಿದ್ದೆ ಮಾಡ್ಕೊಂಡು ಮಾಡ್ಬೋದು ಈ ರೀತಿ, ಗೊರಕೆ ಹೊಡ್ಕೊಂಡು ಪೂರ್ತಿ ಮನೆ ಕಟ್ತಾ ಇದೀವಿ, ಮನೆ ಕಟ್ಟಿ ಮೇಂಟೈನ್ ಮಾಡ್ತಾ ಇದೀವಿ, ಬಿಸ್ನೆಸ್ ನಡೀತಾ ಇದೆ, ಮಕ್ಕಳನ್ನ ನೋಡ್ಕೊಳ್ತಾ ಇದೀವಿ, ಕುಕ್ಕಿಂಗು ಆಗ್ತಾ ಇದೆ. ಮಾತಾಜಿ ಸಾಗತ್ತೆ ಈ ರೀತಿ ಮಲ್ಕೊಂಡಿದ್ದಾಗ? ಅಡ್ಗೆ ಮನೆಯಲ್ಲಿ ಹಾಗೆ ಅಡ್ಗೆ ಆಗೋಯ್ತು, ಕ್ಲೀನಿಂಗು ಆಗೋಯ್ತು, ಆಗೋಗ್ಬಿಡುತ್ತೆ, ಕನಸಿನಲ್ಲಿ ಆಗತ್ತೆ. ಆದ್ರೆ ಕನಸಿನ ಊಟ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಭಗವಂತನ ನಿದ್ದೆ ನೋಡಿ ಎಷ್ಟು ಅದ್ಭುತವಾಗಿದೆ. ಅವ್ರು ಸಂಪೂರ್ಣ ಜಗತ್ತನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾರೆ ಪ್ರಶ್ನೆ, ನೀವು ಏನ್ ಧ್ಯಾನ ಮಾಡ್ತಾ ಇದೀರಿ? ಯಾವ್ದ್ರ ಮೇಲೆ ಧ್ಯಾನ ಮಾಡ್ತಾ ಇದೀರಿ? ಅಲ್ಲಿ ವಿಷ್ಣು ಹೇಳ್ತಾರೆ, ನನ್ನ ಎಷ್ಟೊಂದು ಅಗಾಧ ಅಪರಿಮಿತ ಶಕ್ತಿಗಳಿದೆ, ಆ ಎಲ್ಲಾ ಶಕ್ತಿಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ಆಶ್ಚರ್ಯದಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾರ ಶಕ್ತಿ? ಅವ್ರದೇ ಶಕ್ತಿ. ಅವ್ರು ಹೇಳ್ತಿದ್ದಾರೆ ಎಷ್ಟೊಂದು ಅಗಾಧವಂತ ಅಪರಿಮಿತವಾದ ಶಕ್ತಿಗಳಿದೆ, ಅದೆಲ್ಲ ಎಷ್ಟು ಆಶ್ಚರ್ಯ ರೂಪದಲ್ಲಿ ಇದೆಲ್ಲ ಕೆಲಸ ನಡೀತಾ ಇದೆ, ಅದನ್ನ ನೋಡಿ ನಾನು ವಿಸ್ಮಯನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಯಾರಿಗೆ ವಿಸ್ಮಯ ಆಗ್ತದೆ? ವಿಷ್ಣುವಿಗೆ ವಿಸ್ಮಯ ಆಗ್ತದೆ. ಆಗ ಲಕ್ಷ್ಮಿಗೆ ಇನ್ನೂ ಪ್ರಶ್ನೆ ಬರುತ್ತೆ, ಲಕ್ಷ್ಮೀದೇವಿ, ನಿಮ್ಮ ಶಕ್ತಿಗಳು ನಿಮಗೆ ಹೇಗೆ ವಿಸ್ಮಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ, ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತ. ಭಗವಂತ ಹೇಳ್ತಾ ಇದ್ದಾರೆ, ಎಲ್ಲಾ ಶಕ್ತಿಗಳು ನನ್ನ ನಿರ್ದೇಶನದಲ್ಲಿ ನಡೆಯುತ್ತೆ. ಮಯಾಧ್ಯಕ್ಷೇನ ಪ್ರಕೃತಿ. ಅವ್ರು ಹೇಳ್ತಾ ಇದ್ದಾರೆ, ಈ ಎಲ್ಲಾ ಶಕ್ತಿಗಳು ನನ್ನ ಶಕ್ತಿಗಳು, ಆದರೆ ಇದೆಲ್ಲದಕ್ಕೂ ನಾನು ಸ್ವಯಂ ಇರಬೇಕು ಅನ್ನೋಂಥದ್ದಿಲ್ಲ. ನಾನು ಬರೀ ಇಚ್ಛೆ ಪಟ್ರೆ ಸಾಕು, ಅದು ಮಾಡಿ ಮುಗಿಸಿರುತ್ತೆ. ನಾವು ಇಚ್ಛೆ ಪಟ್ರೆ ತಕ್ಷಣ ಇಲ್ಲಿ ಪಿಜ್ಜಾ ಬಂದ್ಬಿಡುತ್ತೆ ನಮಗೆ,
ಇಚ್ಛೆ ಪಟ್ರೆ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬಿಡುತ್ತೆ. ಆದ್ರೆ ಭಗವಂತನಿಗೆ ಈ ರೀತಿ ಆಗುತ್ತೆ. ಯಾರು ಮಾಡ್ತಾರೆ ಇವೆಲ್ಲ? ಭಗವಂತನ ಶಕ್ತಿಗಳು. ಯಾರು ಅವೆಲ್ಲ ಶಕ್ತಿಗಳು? ಒಂದು ಉದಾಹರಣೆ ಅಂದರೆ ದುರ್ಗಾ ಶಕ್ತಿ. ದುರ್ಗಾದೇವಿ ಏನ್ ಹೇಳ್ತಾರೆ? ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೈ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚೇಷ್ಟತೆ ಸ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹೇಳ್ತಾರೆ ದುರ್ಗಾದೇವಿ ಯಾರು ಅಂತ ಹೇಳಿದ್ರೆ ಭಗವಂತನ ಒಂದು ಇಚ್ಛೆ ಬಂದ ತಕ್ಷಣ ಆ ಇಚ್ಛೆನ ಮಾಡಿ ಮುಗಿಸಿರ್ತಾಳೆ. ದುರ್ಗಾದೇವಿಲಿ ಅಷ್ಟೊಂದು ಶಕ್ತಿಗಳಿದೆ. ಅದೇ ರೀತಿ ಹೇಳ್ತಾ ಇದಾರೆ ಭಗವಂತನ ಇಷ್ಟೊಂದು ಅಪರಿಮಿತ ಶಕ್ತಿಗಳಿದೆ. ಈಗ ಭಗವಂತನಿಗೆ ಈ ರೀತಿ ಕೇಳಿದಾಗ ನೋಡಿ, ಈಗ ತುಂಬಾ ಮುಖ್ಯವಾಗಿರುವಂಥದ್ದು ಬರ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ ನಿಮ್ಮ ಸ್ವರೂಪದ ಬಗ್ಗೆ ಈ ಎಲ್ಲಾ ಶಕ್ತಿಯ ವರ್ಣನೆ ಎಲ್ಲಿದೆ? ಭಗವಂತ ಹೇಳಿದ್ದಾರೆ ಈ ಎಲ್ಲದರ ವರ್ಣನೆ ನಾನು ಗೀತೆಯಲ್ಲಿ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಈ ಸಂಪೂರ್ಣ ಜಗತ್ತು ಹೇಗೆ ನಡೀತಾ ಇದೆ, ಆಮೇಲೆ ಎಲ್ಲ ಜೀವಿಗಳು ಹೇಗೆ ಸೃಷ್ಟಿ ಆಗ್ತಾ ಇದೆ, ಆಮೇಲೆ ಈ ಎಲ್ಲ ಜೀವಿಗಳು ದುಃಖದಿಂದ ಆಚೆ ಹೇಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಇದೆಲ್ಲವನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಲಕ್ಷ್ಮೀದೇವಿಗೆ ಪ್ರಶ್ನೆ ಬರುತ್ತೆ, ಈ ಎಲ್ಲವೂ ಭಗವದ್ಗೀತೆಯಲ್ಲಿ ಹೇಳಿದ್ರೆ ಈ ಭಗವದ್ಗೀತೆ ಅಂದ್ರೆ ಏನು? ಭಗವದ್ಗೀತೆ ಮಹಿಮೆ ಏನು? ಭಗವದ್ಗೀತೆ ಬಗ್ಗೆ ಏನಾದ್ರು ಹೇಳಿ ನನಗೀಗ ಅಂತ ಈ ಲಕ್ಷ್ಮೀದೇವಿ ಪ್ರಶ್ನೆಯನ್ನ ಕೇಳ್ತಾಳೆ. ಈಗ ನೋಡಿ ತುಂಬಾ ಮುಖ್ಯವಾಗಿದೆ. ಈಗ ಹೇಳ್ತಾ ಇದಾರೆ ಸಾಕ್ಷಾತ್ ಭಗವಂತ ವಿಷ್ಣು ಅವ್ರ ಮುಖದಿಂದ ಹೇಳ್ತಾ ಇದ್ದಾರೆ ಈ ಗೀತೆಯ ಸ್ಥಿತಿಯನ್ನ ನಾನು ವರ್ಣನೆ ಮಾಡ್ತೇನೆ. ಈ ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ? 18 ಅಧ್ಯಾಯಗಳಿದೆ. ಈ 18 ಅಧ್ಯಾಯಗಳು ಒಂದೊಂದು ಅಧ್ಯಾಯವು ಭಗವಂತನ ಬೇರೆ ಬೇರೆ ಶರೀರದ ಭಾಗಗಳು. ಭಗವಂತನ ಶರೀರ ನಮ್ಮ ಶರೀರದ ರೀತಿ ಇಲ್ಲ. ನಮ್ಮ ಶರೀರ ಭೌತಿಕ ಶರೀರ, ಭಗವಂತನ ಶರೀರ ಆಧ್ಯಾತ್ಮಿಕ ಶರೀರ. ಹೇಳ್ತಾ ಇದ್ದಾರೆ ಭಗವಂತನ 5 ಮುಖಗಳು ಅದ್ಯಾವುದು ಅಂದ್ರೆ 5 ಅಧ್ಯಾಯಗಳು. ಮೊದಲನೇ ಅಧ್ಯಾಯದಿಂದ 5ನೇ ಅಧ್ಯಾಯಗಳು ಯಾವುದು? ಅದೆಲ್ಲವೂ ಭಗವಂತನ 5 ಮುಖಗಳು. ಆಮೇಲೆ ಉಳಿದಿರೋ ನೆಕ್ಸ್ಟ್ 10 ಅಧ್ಯಾಯಗಳು ಭಗವಂತನ ಭುಜಗಳು, 10 ಭುಜಗಳು. ಆಮೇಲೆ 16ನೇ ಅಧ್ಯಾಯ ಭಗವಂತನ ಉದರ. ಇನ್ನೂ 2 ಅಧ್ಯಾಯಗಳು ನನ್ನ ಪಾದಗಳು ಅಂತ ಹೇಳ್ತಾರೆ. ಈಗ ನಿಮ್ಮೆಲ್ಲರಿಗೂ ಪ್ರಶ್ನೆ, ಭಗವಂತನ ಪಾದಗಳು ಯಾವ ಅಧ್ಯಾಯಗಳು? ವೆರಿ ಗುಡ್. ಭಗವಂತನ ಭುಜಗಳು ಯಾವ ಅಧ್ಯಾಯಗಳು? 10 ಅಧ್ಯಾಯಗಳು. ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಗುತ್ತೆ? 6ರಿಂದ ವೆರಿ ಗುಡ್ 6ರಿಂದ 15. ಭಗವಂತನ ಮುಖಗಳು 1ರಿಂದ 5. ಭಗವಂತನ ಹೊಟ್ಟೆ 16. ನಿಮ್ಮೆಲ್ಲರಿಗೂ ಸ್ವಲ್ಪ ಪರೀಕ್ಷೆ ಮಾಡಿದೆ. ವೆರಿ ಗುಡ್. ಈ ರೀತಿ ಭಗವಂತ ಹೇಳ್ತಾರೆ ಇದು ನನ್ನ ಸಾಕಾರ ಮೂರ್ತಿ. ಭಗವದ್ಗೀತೆ ಅನ್ನುವಂಥದ್ದು ನನ್ನ ಸ್ವಯಂ ಮೂರ್ತಿ, ನನ್ನ ಶರೀರ ಇದ್ದ ಹಾಗೆ. ಅದಷ್ಟೇ ಅಲ್ಲ, ಈ ಭಗವದ್ಗೀತೆ ಯಾರು 1 ಅಧ್ಯಾಯವನ್ನು ಓದ್ತಾರೆ, 1 ಅಧ್ಯಾಯ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಅಧ್ಯಾಯಗಳಿದೆ ಅಂತ ಹೇಳಿದ್ರೆ 18. ಇದ್ರಲ್ಲಿ ಯಾರು ಬರೀ 1 ಅಧ್ಯಾಯ ಓದ್ತಾರೆ? ಇಲ್ಲ ಅಂತ ಹೇಳಿ ಯಾರು ಬರೀ 1 ಶ್ಲೋಕವನ್ನು ಓದ್ತಾರೆ? ಇಲ್ಲ ಅಂತ ಹೇಳಿ ಯಾರು ಬರೀ ಒಂದೇ ಒಂದು ಅಕ್ಷರವನ್ನು ಓದ್ತಾರೆ? ಅವರಿಗೆ ಸುಶರ್ಮನಿಗೆ ಸಿಕ್ಕಿರುವಂತ ಗತಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕತೆ ಪ್ರಾರಂಭ ಆಗುತ್ತೆ. ಯಾವ ಗತಿ ಸಿಗುತ್ತೆ? ಸುಶರ್ಮನಿಗೆ ಸಿಕ್ಕಿರೋ ಗತಿ. ಇಲ್ಲಿಗೆ ನಾವು ಈ ಗೀತಾ ಮಹಾತ್ಮೆಯನ್ನ ಇಲ್ಲಿಗೆ ನಾವು ಮುಗಿಸ್ತೀವಿ. ನಿಮ್ಮೆಲ್ಲರಿಗೂ ಅನ್ಸ್ತಾ ಇದೆ ಸುಶರ್ಮ ಯಾರು ಅಂತ? ಹೌದಲ್ಲ? ಇದೇ ಪ್ರಶ್ನೆನ ಲಕ್ಷ್ಮಿ ಕೇಳ್ತಾಳೆ, ಸುಶರ್ಮ ಯಾರು? ಈ ಸುಶರ್ಮನಿಗೆ ಏನ್ ಗತಿ ಸಿಕ್ಕು? ಯಾರು ಇವನು ಮೊದಲು? ಈ ಪ್ರಶ್ನೆಯನ್ನ ಕೇಳಿದಾಗ ಈಗ ವಿಷ್ಣು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸುಶರ್ಮ ಯಾರು? ಅವನು ಯಾವ ಜಾತಿಗೆ ಸೇರಿದ್ದ? ಅವನು ಹೇಳ್ತಾರೆ ಸುಶರ್ಮ ತುಂಬಾ ದುರ್ಬುದ್ಧಿ, ಕುಬುದ್ಧಿಯನ್ನು ಉಟ್ಕೊಂಡಿದ್ದ. ಇವನು ಎಷ್ಟು ಪಾಪಗಳು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಎಲ್ಲಾ ಪಾಪಿಗಳಲ್ಲಿ ಏನಾದ್ರು ಇವನಿಗೆ ಸೇರಿಸಿದ್ರೆ ಇವನು ಎಲ್ಲರಿಗಿಂತ ಸ್ಕೋರ್ ತುಂಬಾ ಜಾಸ್ತಿ ಇರುತ್ತೆ. ಯಾವುದೇ ಪಾಪ ಮಾಡಿದ್ರೆ ಇವನ್ ಅದರಲ್ಲಿ ಫಸ್ಟ್ ಪ್ರೈಸ್ ಇವನಿಗೆ ಸಿಗ್ತಾ ಇತ್ತು. ಎಲ್ಲಾ ರೀತಿಯ ಪಾಪಗಳು ಹೇಳ್ತಾ ಇದಾರೆ ನೋಡಿ. ವೈದಿಕ ಜ್ಞಾನ ಶೂನ್ಯನು,
ಕ್ರೂರ ಕರ್ಮಾಚರಣೆ ಮಾಡ್ತಾ ಇದ್ದ. ಇವನ್ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದ, ಆದ್ರೆ ಎಲ್ಲರಿಗೂ ದುರಾಚಾರ ಮಾಡ್ತಾ ಇದ್ದ. ಜಪ ಮಾಡ್ತಾ ಇರ್ಲಿಲ್ಲ, ಹೋಮ ಮಾಡ್ತಾ ಇರ್ಲಿಲ್ಲ, ಅತಿಥಿಯ ಸತ್ಕಾರ ಮಾಡ್ತಾ ಇರ್ಲಿಲ್ಲ, ಲಂಪಟನಾಗಿದ್ದ. ಆಮೇಲೆ ಮದ್ಯಪಾನ ಮಾಡ್ತಾ ಇದ್ದ, ಬೇರೆ ಪ್ರಾಣಿಗಳ ಹಿಂಸೆ ಮಾಡಿ ಮಾಂಸವನ್ನ ತಿಂತಾ ಇದ್ದ. ಈ ರೀತಿ ಎಷ್ಟೊಂದು ಜನ್ಮಗಳನ್ನ ಕಳೆದ್ಬಿಟ್ಟ, ಎಷ್ಟೊಂದು ವರ್ಷಗಳನ್ನ ಕಳೆದ ತಕ್ಷಣ ಅವನಿಗೆ ಒಂದು ದಿನ ಕಾಲರೂಪಿ ಸರ್ಪ ಬಂದು ಕಚ್ಚಿಬಿಡ್ತು. ಇದು ಕಚ್ಚಿದ ತಕ್ಷಣ ಇವನಿಗೆ ಎಷ್ಟೊಂದು, ಯಾಕಂದ್ರೆ ಪಾಪ ತುಂಬಾ ಹೆಚ್ಚು ಮಾಡಿದ್ರೆ ಮುಂದಿನ ಗತಿ ಏನ್ ಸಿಗುತ್ತೆ? ನರಕ ಸಿಗುತ್ತೆ. ಮುಂದಿನ ಯಾವ ಶರೀರ ಸಿಗುತ್ತೆ? ಪ್ರಾಣಿಯ ಶರೀರ ಸಿಗುತ್ತೆ. ಪ್ರಾಣಿಗಿಂತ ಇನ್ನೂ ಹೆಚ್ಚು ಪಾಪ ಆಗಿದ್ರೆ ಪ್ರಾಣಿಗಿಂತ ಕೆಳಗಡೆ ಹೋಗ್ತಾರೆ. ಇವನಿಗೆ ಒಂದು ಎತ್ತಿನ ಶರೀರ ಸಿಕ್ತು. ಈ ಎತ್ತಿನ ಶರೀರ ಸಿಕ್ಕಿದ ತಕ್ಷಣ ಇವನಿಗೆ ಒಬ್ಬ ಕುಂಟ ಅವನು ಈ ಎತ್ತನ್ನ ಕೊಂಡ್ಕೊಂಡ. ಕುಂಟ ಏನ್ ಮಾಡ್ತಾ ಇದ್ದ? ಯಾವಾಗ್ಲೂ ಈಗ ಎತ್ತಿನ ಮೇಲೆ ಎಷ್ಟೊಂದು ಭಾರ ಹೇರ್ತಾ ಇದ್ದ. ಭಾರ ಹೇರಿ ಈ ಎತ್ತನ್ನ ಕೆಲವು ಬಾರಿ ಪರ್ವತಗಳ ಮೇಲೆ, ಶಿಖರಗಳ ಮೇಲೆ ಹತ್ತಿಸ್ತಾ ಇದ್ದ. ಹತ್ಸಿ ಈ ಎತ್ತಿಗೆ ಇಷ್ಟು ಒಂದು ದಿನ ದಂಡೋಗ್ಬಿಟ್ಟಿತ್ತು ಅಂತಾರೆ. ಇಷ್ಟೊಂದು 10 ವರ್ಷಗಳು ಕಳೀತು. ಆದ್ರೂ ಈ ಎತ್ತು ಬಳ್ಳೋಗ್ಬಿಟ್ಟಿತ್ತು, ಅದ್ರ ಶರೀರ ದಂಡೋಗ್ಬಿಟ್ಟಿತ್ತು. ಒಂದು ದಿನ ಎಷ್ಟು ಅದ್ರ ಮೇಲೆ ಭಾರ ಇತ್ತು ಅಂತ ಹೇಳಿದ್ರೆ, ಅದು ಓಡಿಸ್ತಾ ಇದ್ದ ಅಲ್ಲೇ ಅದು ಮೂರ್ಛೆ ತಪ್ಪಿ ಬಿದ್ದೋಗ್ಬಿಡ್ತು. ಮೂರ್ಛೆ ತಪ್ಪಿ ಬಿದ್ದಿದ ತಕ್ಷಣ ಈ ಎಲ್ಲಾರು ಬಂದು ಆ ಎತ್ತಿಗೆ ಅಯ್ಯೋ ಪಾಪ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಎಲ್ಲರಿಗೂ ಅನ್ನಿಸ್ತಾ ಇತ್ತು, ಈ ಎತ್ತಿಗೆ ಏನಾದ್ರೂ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಎಲ್ಲರೂ ಅಂತ ಹೇಳ್ತಾ ಇದ್ರು, ನಾನು ಮಾಡಿರೋಂಥ ಪುಣ್ಯವನ್ನ ಈ ಎತ್ತಿಗೆ ನಾನು ದಾನ ಕೊಡ್ತೀನಿ ಅಂತ. ನೋಡಿ, ಯಾವಾಗ್ಲಾದ್ರೂ ಬೇರೆಯವ್ರು ನರಳ್ತಾ ಇದ್ದಾಗ ನಾವು ನರಳ್ತಾ ಇರೋದನ್ನ ನೋಡ್ಬಿಟ್ಟು ನಾವೇನಾದ್ರು ಸುಮ್ಮನಿದ್ರೆ ಏನಾಗ್ಬಿಡುತ್ತೆ? ನಮ್ಮ ಪುಣ್ಯ ಕ್ಷೀಣ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಸಹಾಯ ಮಾಡ್ಬೇಕು. ಅದಕ್ಕೋಸ್ಕರ ಇವರೆಲ್ಲರೂ ಬಂದ್ರು ಸಹಾಯ ಮಾಡೋದಕ್ಕೆ. ಬಂದು ಸಹಾಯ ಮಾಡ್ತಾ ಇರೋವಾಗ ಎಲ್ಲರೂ ಬಂದು ಕೊಡ್ತಾ ಇದ್ರು. ಅಲ್ಲಿ ಒಬ್ಬ ವೇಶ್ಯನು ಬಂದು ಏನ್ ಮಾಡಿದ್ಲು? ನಾನು ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಪುಣ್ಯ ಮಾಡಿದ್ರೆ ಅದನ್ನು ಕೊಡ್ತೀನಿ ಅಂತ ಹೇಳಿ ಅವಳು ಅದನ್ನು ಕೊಟ್ಲು. ಈ ರೀತಿ ಎಲ್ಲಾರು ಒಂದು ಪುಣ್ಯವನ್ನ ಕೊಟ್ರು. ಕೊನೆಗೆ ಈ ಎತ್ತುವಿನ ಅಲ್ಲಿರುವಂತ ಆತ್ಮವನ್ನ ಕರ್ಕೊಂಡೋದ್ರು ಯಮಲೋಕಕ್ಕೆ. ಅಲ್ಲಿ ಯಮರಾಜರು ಏನ್ ಮಾಡ್ತಾರೆ? ಕೇಸ್ ಸೆಟಲ್ ಮಾಡ್ತಾರೆ, ಅಕೌಂಟ್ ಶೀಟ್ ಓಪನ್ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ, ಎಷ್ಟು ಪುಣ್ಯ ಮಾಡಿದ್ದಾರೆ, ಎಷ್ಟು ಪಾಪ ಮಾಡಿದ್ದಾರೆ. ಆಮೇಲೆ ಅಕೌಂಟ್ ಸೆಟಲ್ ಮಾಡ್ಬಿಟ್ಟು ಹೇಳ್ತಾರೆ ಮುಂದೆ ಎಲ್ಲಿಗೆ ಹೋಗ್ಬೇಕು, ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಈಗ ಇವ್ರು ಹೇಳ್ತಾ ಇದ್ರು ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಈ ಎತ್ತುಗೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ರು ಇವನಲ್ಲಿ ಇದ್ದಂತ ಪಾಪ ಎಲ್ಲ ಕ್ಷೀಣ ಹೋಗ್ಬಿಟ್ಟಿದೆ, ಇವನಲ್ಲಿ ಈಗ ಬರೀ ಪುಣ್ಯ ಇದೆ. ಈಗ ಎಲ್ಲರಿಗೂ ಆಶ್ಚರ್ಯ ಆಯ್ತು, ಇವನಿಗೆ ಆಶ್ಚರ್ಯ ಆಗೋಯ್ತು. ಯಮರಾಜರಿಗೆ ಪ್ರಶ್ನೆ ಕೇಳ್ತಾನೆ, ನಾನು ಎಷ್ಟೊಂದು ಪಾಪ ಮಾಡಿದ್ದೆ, ಅದೇ ನನ್ನ ಪಾಪ ಎಲ್ಲ ನಷ್ಟ ಆಗೋಯ್ತು. ಅದಕ್ಕೆ ಹೇಳ್ತಾ ಇದಾರೆ, ಯಾಕೆಂದ್ರೆ ನಿನಗೆ ಒಬ್ಬ ವೇಶ್ಯೆ ಅವಳು ಕೊಟ್ಟಿರೋಂಥ ಪುಣ್ಯವನ್ನ ಕೊಟ್ಟಿದ್ದಾಳೆ, ಅದಕ್ಕೋಸ್ಕರ ನಿನ್ನಲ್ಲಿರುವಂತ ಪಾಪ ಎಲ್ಲ ಹೋಗ್ಬಿಟ್ಟಿದೆ. ಯಮರಾಜರು ಹೆಚ್ಚು ಡೀಟೇಲ್ಸ್ ಕೊಟ್ಟಿಲ್ಲ, ಇಷ್ಟೇ ಕೊಟ್ಟು ಕಳಿಸ್ಬಿಟ್ರು. ಈಗ ಇವನ ಜನ್ಮ ಒಂದು ತುಂಬಾ ಅದ್ಭುತವಾಗಿರುವಂತಹ ಒಬ್ಬ ಬ್ರಾಹ್ಮಣನ, ವೈಷ್ಣವರ ಭಕ್ತಿ ಮಾಡುವಂತಹ ಕುಲದಲ್ಲಿ ಇವನಿಗೆ ಜನ್ಮ ಆಯ್ತು. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಿ. ಯಾರು ಕೆಲವು ಬಾರಿ ಭ್ರಷ್ಟ ಆಗಿರ್ತಾರೆ ಆಧ್ಯಾತ್ಮಿಕ ಪದದಲ್ಲಿ, ಅವರಿಗೆ ಭಗವಂತ ಒಳ್ಳೆಯ ಕುಲದಲ್ಲಿ ಜನ್ಮ ಕೊಡ್ತಾರೆ. ಈಗ ಇವನಿಗೆ ಒಳ್ಳೆಯ ಕುಟುಂಬದಲ್ಲಿ ಜನ್ಮ ಆಯ್ತು. ಆದ್ರೆ ಇವನಿಗೆ ಸ್ಮರಣೆ ಇತ್ತು, ನಾನು ಮೊದಲು ಒಬ್ಬ ಪಾಪಿಯಾಗಿದ್ದೆ, ಸುಶರ್ಮ ಆಗಿದ್ದೆ. ಅದಾದ್ಮೇಲೆ ನಾನು ಏನಾದೆ? ಎತ್ತು. ಅದಾದ್ಮೇಲೆ ನಾನೇನಾದೆ? ಈಗ ಈ ಶರೀರ ಪಡ್ಕೊಂಡಿದ್ದೀನಿ. ಈಗ ನನಗೆ ಈ ಪುಣ್ಯ ಬಂದಿರೋದು ಯಾರಿಂದ? ಆ ವೇಶ್ಯೆಯಿಂದ. ಅದಕ್ಕೋಸ್ಕರ ಇವನು ಆ ವೇಶ್ಯೆಯನ್ನು ಹುಡ್ಕೊಂಡು ಹೋಗ್ತಾ ಇದ್ದ. ಈ ಜನ್ಮದಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ವೇಶ್ಯೆಯನ್ನ ಅವಳ ಮನೆಗೆ ಹೋಗ್ಬಿಟ್ಟು ಕೇಳಿದ್ರು, ನನಗೆ ನಾನು ಹಿಂದಿನ ಜನ್ಮದಲ್ಲಿ ಈ ರೀತಿ ಎತ್ತು ಶರೀರದಲ್ಲಿ ಬಂದಾಗ ನೀನು ಒಂದು ಪುಣ್ಯವನ್ನ ನನ್ನ ಕೊಟ್ಟಿದ್ದೆ, ಯಾವ ಪುಣ್ಯ ಕಾರ್ಯವನ್ನ ನೀನು ಮಾಡಿದ್ಯಾ? ಈಗ ಈ ವೇಶ್ಯೆ ಹೇಳ್ತಾಳೆ, ನಾನು ಯಾವ ಪುಣ್ಯ ಮಾಡಿದ್ದೀನಿ ಅಂತ ನನ್ಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಒಂದು ಕಾರ್ಯ ನಾನು ಮಾಡ್ತಾ ಇರ್ತೀನಿ ಯಾವಾಗ್ಲೂ. ನಾನು ಶುದ್ಧಳಾಗೋಗ್ಬಿಟ್ಟಿದ್ದೀನಿ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಒಂದು ಗಿಳಿ ಇದೆ.
ಈ ಗಿಳಿ ಯಾವಾಗ್ಲೂ ಏನೋ ಹೇಳ್ತಾ ಇರುತ್ತೆ, ಅದ್ರ ಭಾಷೆ ನಂಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ಆದ್ರೆ ಏನೋ ಹೇಳ್ತಾ ಇರುತ್ತೆ. ಅದನ್ನ ಕೇಳಿ 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 ಏನಾಗೋಗ್ಬಿಟ್ಟಿದೆ, ನಾನು ಶುದ್ಧಳಾಗೋಗ್ಬಿಟ್ಟಿದ್ದೀನಿ, ನನ್ನ ಪಾಪ ಎಲ್ಲ ಮುಕ್ತಿ ಆಗೋಗ್ಬಿಟ್ಟಿದೆ. ಈಗ ಯಾವುದು ಅದು? ಆಮೇಲೆ ಹೋಗ್ತಾರೆ, ಇವರಿಬ್ರು ಹೋಗಿ ಕೇಳ್ತಾರೆ, ಆ ಗಿಳಿ ಯಾವುದು, ಏನ್ ಹೇಳ್ತಾ ಇದೆ? ಈಗ ಗಿಳಿ ಹೇಳುತ್ತೆ, ನಾನು ಸ್ಟೋರಿ ಒಳಗಡೆ ಮತ್ತೊಂದು ಸ್ಟೋರಿ ಹೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಜ್ಞಾಪಕ ಇದೆಯೋ ಗೊತ್ತಿಲ್ಲ ನನಗೆ. ನಾನು ಒಂದು ಸಣ್ಣ ರೀಕ್ಯಾಪ್ ಕೊಡ್ತೀನಿ ನಿಮ್ಗೆ, ಸ್ವಲ್ಪ ಇಲ್ಲಾಂದ್ರೆ ಕನೆಕ್ಟಿಂಗ್ ಲಿಂಕ್ ಮಿಸ್ ಮಾಡ್ಕೊಂಡ್ ಬಿಡಬಾರ್ದು. ಈಗ ಮೊದಲು ನಾರಾಯಣ ಹೇಳಿದ್ರು ಯಾರ ಗತಿ ಸಿಗುತ್ತೆ ಭಗವದ್ಗೀತೆ ಓದಿದ್ರೆ ಅಂತ ಹೇಳಿದ್ರು. ಯಾರ ಗತಿ? ಸ್ವಲ್ಪ ಜೋರಾಗಿ ಹೇಳಿ, ಎಲ್ಲರಿಗೂ ಪ್ರಸಾದ ಏನೋ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲರೂ. ಏನು? ಸುಶರ್ಮ ಯಾರು? ಹಾ, ವೆರಿ ಗುಡ್, ಪಾಪಿ. ಅವನು ಹೇಗ್ ಸತ್ತೋದ? ಅವನಿಗೆ ಮುಂದಿನ ಗತಿ ಎಲ್ಲಿ ಏನಾಯ್ತು? ಎತ್ತು ಏನಾಯ್ತು ಕೊನೆಗೆ? ಅದು ಸತ್ತೋಯ್ತು, ಭಾರ ಹೊರತಾ ಸತ್ತೋಯ್ತು ಅದು. ಆಮೇಲೆ ಅದಕ್ಕೆ ಮುಂದಿನ ಗತಿ ಏನ್ ಬಂತು? ಮನುಷ್ಯನ ಕುಲದಲ್ಲಿ ಜನ್ಮ ಆಯ್ತು. ಅದೇಗೆ ಮನುಷ್ಯನ ಕುಲದಲ್ಲಿ ಜನ್ಮ ಬಂತು? ವೈಶ್ಯ ಪುಣ್ಯದಿಂದ. ಈಗ ವೇಶ್ಯೆಗೆ ಅಷ್ಟೊಂದು ಪುಣ್ಯ ಹೇಗ್ ಬಂತು? ಅದು ಗಿಳಿ ಹೇಳಿದ್ದೇನೋ ಕೇಳ್ತಾ ಇತ್ತು. ಈಗ ಗಿಳಿ ಏನ್ ಹೇಳ್ತಾ ಇತ್ತು ಅಂತ ಹೇಳಿ ಇವರೆಲ್ಲರಿಗೂ ಒಂದು ಕುತೂಹಲ. ಆಮೇಲೆ ಇವರಿಬ್ರು ಹೋಗ್ತಾರೆ. ಯಾರಿಬ್ರು ಹೋಗ್ತಾ ಇದಾರೆ ಈಗ? ಬ್ರಾಹ್ಮಣ ಮತ್ತು ವೈಶ್ಯ ಹೋಗ್ತಾ ಇದಾರೆ. ವೆರಿ ಗುಡ್. ತಾವೆಲ್ಲರೂ ಎಷ್ಟು ಧ್ಯಾನಪೂರ್ವಕ ಕೇಳಿಸ್ಕೊಳ್ತಾ ಇದ್ರಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿತ್ತು ನಮ್ಮೆಲ್ಲರಿಗೂ. ಈಗ ಇಬ್ರು ಹೋಗ್ತಾರೆ. ಯಾರ ಹತ್ರ ಹೋಗ್ತಾ ಇದಾರೆ? ಗಿಳಿ ಹತ್ರ ಹೋಗ್ತಾ ಇದಾರೆ. ಗಿಳಿ ಹತ್ರ ಹೋಗಿ ಕೇಳ್ತಾ ಇದಾರೆ, ಅದೇನ್ ಹೇಳ್ತಾ ಇದೀಯ ನೀನು ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ. ಅದ್ ಹೇಳ್ತಾ ಇದೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದ್ ಹೇಳೋಕ್ಕಿಂತ ಮುಂಚೆ ನಾನು ಯಾರಾಗಿದ್ದೆ ಅಂತ ಹೇಳ್ತೀನಿ ಮೊದಲು, ಅದನ್ನ ಕೇಳಿ. ನಾನು ಯಾಕೆ ಈಗ ಗಿಳಿಯ ಶರೀರದಲ್ಲಿ ಇದ್ದೀನಿ ಅಂತ ಮೊದಲೇ ಹೇಳ್ತೀನಿ. ನಾನು ಹಿಂದಿನ ಜನ್ಮದಲ್ಲಿ ಒಂದು ದೊಡ್ಡ ವಿದ್ವಾಂಸನಾಗಿದ್ದೆ, ದೊಡ್ಡ ಬ್ರಾಹ್ಮಣನಾಗಿದ್ದೆ, ವಿದ್ವಾಂಸನಾಗಿದ್ದೆ. ಎಲ್ಲಾ ಶಾಸ್ತ್ರದ ಜ್ಞಾನ ನನ್ನಲ್ಲಿತ್ತು, ತುಂಬ ಪಂಡಿತನಾಗಿದ್ದೆ. ಯಾವಾಗ ಈ ಜಗತ್ತಿನಲ್ಲಿ ಏನಾದ್ರೂ ಒಂದು ಐಶ್ವರ್ಯ ನಮ್ಮಲ್ಲಿರುತ್ತೆ, ಧನ ಇಲ್ಲ ಅಂತ ಹೇಳಿದ್ರೆ, ರೂಪ ಇಲ್ಲ ಅಂತ ಹೇಳಿದ್ರೆ, ತುಂಬಾ ಹೆಚ್ಚು ಪಾಂಡಿತ್ಯ ಇಲ್ಲ ಅಂತ ಹೇಳಿದ್ರೆ, ತುಂಬಾ ಉತ್ತಮವಾಗಿರುವಂತ ಕುಲದಲ್ಲಿ ಜನ್ಮ ಪಡೆದಿದೆ, ತುಂಬಾ ಶ್ರೀಮಂತಿಕೆ ಇದೆ, ಈ ಎಲ್ಲ ಏನ್ ಮಾಡುತ್ತೆ? ಗರ್ವವನ್ನ ಹೆಚ್ಚು ಮಾಡಿಸುತ್ತೆ. ಅದಕ್ಕೋಸ್ಕರ ಬ್ರಾಹ್ಮಣ ಹೇಳ್ತಾ ಇದ್ದ, ನಾನು ಪಾಂಡಿತ್ಯದಿಂದ ತುಂಬಾ ಗರ್ವಿತನಾಗೋಗ್ಬಿಟ್ಟೆ. ಯಾವಾಗ ಗರ್ವ ಬರುತ್ತೆ ಆಗ ಬೇರೆಯವ್ರಿಗೆ ಗೌರವ ಕೊಡ್ಬೇಕು ಅನ್ನೋಂಥದ್ದು ಅನ್ಸೋದಿಲ್ಲ. ಗರ್ವ ಏನ್ ಮಾಡುತ್ತೆ? ಗೌರವವನ್ನ ಕೊಡೋದಿಲ್ಲ, ಬಗ್ಗೋದಕ್ಕೆ ಹೇಳೋದಿಲ್ಲ, ಬೇರೆಯವ್ರಿಗೆ ಶೋಷಣೆ ಮಾಡಿಸುತ್ತೆ, ದೂಷಣೆ ಮಾಡಿಸುತ್ತೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಶೋಷಣೆ ಮಾಡ್ತಾ ಇದ್ದೆ ನನ್ನ ಅಹಂಕಾರದಿಂದ. ಗುರುವಿಗಳಿಗೂ ನಾನು ಶೋಷಣೆ ಮಾಡ್ತಾ ಇದ್ದೆ, ದೂಷಣೆ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಪಾಪಾಚಾರದಿಂದ ಕೊನೆಗೆ ನನಗೆ ತುಂಬಾ ನೀಚವಾಗಿರುವಂತಹ ನಾನು ಏನ್ ಮಾಡಿದೆ? ಬಿದ್ಬಿಟ್ಟೆ. ನನ್ನ ಸದ್ಗುರುವಿಗೂ ನಾನು ತುಂಬಾ ನಿಂದಿಸ್ಬಿಟ್ಟೆ. ಅದಕ್ಕೋಸ್ಕರ ನನಗೆ ಏನಾಯ್ತು? ಈ ಪಾಪದಿಂದ ಈಗ ನಾನು ಯಾವ ಶರೀರದಲ್ಲಿ ಹುಟ್ಟಿದ್ದೀನಿ? ಗಿಳಿಯ ಶರೀರದಲ್ಲಿ ಹುಟ್ಟಿದ್ದೀನಿ. ಆದ್ರೆ ಗಿಳಿಯ ಶರೀರದಲ್ಲಿ ಹುಟ್ಟಿದಾಗ್ಲೂ ನನಗೆ ನಮ್ ತಂದೆ ತಾಯಿ ಇರ್ಲಿಲ್ಲ. ಅದಕ್ಕೋಸ್ಕರ ನೋಡಿ, ಕೆಲವು ಪಾಪ ಹೇಗಿರುತ್ತೆ ಅಂತ ಹೇಳಿದ್ರೆ, ಗಿಳಿಯ ಶರೀರದಲ್ಲಿ ಇದ್ರೂ ತಂದೆ ತಾಯಿ ಇಲ್ಲ. ಅದಕ್ಕೋಸ್ಕರ ಏನಾಯ್ತು? ನನಗೆ ಒಬ್ಬ ಕಟುಕ ತಗೊಂಡೋಗ್ಬಿಟ್ಟಿದ್ದ. ಆ ಕಟುಕನು ನನಗೆ ಕರ್ಕೊಂಡು ಹೋಗ್ಬಿಟ್ಟು ಏನೇನೋ ಮಾಡ್ತಾ ಇದ್ದ. ಅದಷ್ಟೇ ಅಲ್ಲ, ಒಂದು ದಿನ ಏನಾಗೋಯ್ತು, ಅಲ್ಲಿ ಒಂದು ಶ್ರೇಷ್ಠ ಮುನಿಗಳು ಬಂದ್ರು. ಆ ಆಶ್ರಮದಲ್ಲಿ ಈ ಕಟುಕನಿಂದ ನಾನು ಶ್ರೇಷ್ಠ ಆಶ್ರಮದ ಋಷಿಗೆ ಬಂದ್ಬಿಟ್ಟೆ. ಅವರ ಆಶ್ರಮದಲ್ಲಿ ಬಂದಾಗ ಅಲ್ಲಿ ಇದ್ದಂತಹ ಈ ಋಷಿಗಳೆಲ್ಲರೂ ಭಗವದ್ಗೀತೆಯ ಪಠಣ ಮಾಡ್ತಾ ಇದ್ರು. ಆ ಭಗವದ್ಗೀತೆಯ ಪಠಣ ಮಾಡ್ತಾ 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 ಏನಾಯ್ತು ನನಗೆ? ಅದು ನಾನು ಕಂಠಪಾಠ ಮಾಡ್ಕೊಂಡ್ಬಿಟ್ಟೆ. ಗಿಳಿಯ ಶರೀರದಲ್ಲಿದ್ದೆ, ಆದ್ರೆ ಅದು ಸಂಪೂರ್ಣ ಕೇಳ್ತಾ ಕೇಳ್ತಾ ಏನಾಗೋಯ್ತು, ಅದು ನನ್ನ ಕಂಠಪಾಠ ಆಗೋಯ್ತು. ಅದಕ್ಕೋಸ್ಕರ ನಾನು ಅದನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದೆ. ಇದನ್ನ ಹೇಳ್ತಾ 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 ಏನಾಗೋಯ್ತು,
ಒಂದು ದಿನ ಈ ವೇಶ್ಯೆ ಬಂದು ನನ್ನನ್ನ ತಗೊಂಬಂದು ಅವಳ ಪಂಜರದಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ನಾನು ಭಗವದ್ಗೀತೆ ಹೇಳೋದನ್ನ ಮರ್ತಿಲ್ಲ, ಅದಕ್ಕೋಸ್ಕರ ಸತತವಾಗಿ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ಏನಾಗೋಯ್ತು, ಈ ವೇಶ್ಯೆಯ ಹೃದಯನೂ ಶುದ್ಧೀಕರಣ ಆಗೋಯ್ತು, ಅವಳ ಪಾಪ ಎಲ್ಲ ಹೊಟ್ಟೋಗಿದೆ. ಆಮೇಲೆ ಈ ನನ್ನ ಹೃದಯನೂ ಶುದ್ಧೀಕರಣ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಈಗ ನಿನಗೂ ಯಾವ ಪುಣ್ಯದಿಂದ ನೀನು ಮೊದಲು ಸುಶರ್ಮನಾಗಿದ್ದೆ, ಅದಾದ್ಮೇಲೆ ಎತ್ತಾದೆ, ಅದಾದ್ಮೇಲೆ ಆ ಪಾಪದಿಂದ ನಿನಗೆ ಉದ್ಧಾರ ಆಗಿದ್ದು ಯಾವುದಕ್ಕೆ ಅಂದರೆ ಬರೀ ಭಗವದ್ಗೀತೆಯ ಒಂದು ಈ ಶ್ಲೋಕದ ಪಠಣ ಮಾಡೋದ್ರಿಂದ, ಕೇಳೋದ್ರಿಂದ. ಭಗವದ್ಗೀತೆ ಎಷ್ಟೊಂದು ಮಹಿಮೆ ಅಂತ ಹೇಳಿದ್ರೆ, ಬರೀ ಇದರ ಪಠಣ ಮಾಡ್ತಾ ಶ್ರವಣ ಮಾಡ್ತಾನೆ ಏನಾಗ್ಬಿಡುತ್ತೆ, ನಾವು ಎಷ್ಟೊಂದು ಮಾಡಿರೋದ ಪಾಪಗಳನ್ನ ಅಷ್ಟಾಗೋಗ್ಬಿಡತ್ತೆ. ಅದಷ್ಟೇ ಅಲ್ಲ, ನೀವು ಇದನ್ನ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಮುಂದಿನ ಗತಿ ಏನ್ ಸಿಗುತ್ತೆ, ವೈಕುಂಠ ಸಿಕ್ಬಿಡತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಈ ಭಗವದ್ಗೀತೆ ಪಠಣವನ್ನ ಮಾಡಿ ಅಂತ ಹೇಳಿ ಈ ಗಿಳಿ ಅವರೆಲ್ಲರಿಗೂ ಉಪದೇಶ ಕೊಡುತ್ತೆ. ಉಪದೇಶ ಕೊಡ್ತಾ ಕೊಡ್ತಾ ಅವರೆಲ್ಲರೂ ಈ ಪಠಣ ಮಾಡ್ತಾ ಮಾಡ್ತಾ ಅವರೆಲ್ಲರೂ ಭಗವಂತನ ಧಾಮಕ್ಕೆ ತೆರಳುತ್ತಾರೆ. ಗ್ರಂಥರಾಜ್ ಶ್ರೀಮದ್ ಭಗವದ್ಗೀತಾ ಕೀ ಜೈ. ಶ್ರೀ ಶ್ರೀ ಗೀತಾ ಜಯಂತಿ ಮಹಾ ಮಹೋತ್ಸವ ಕೀ. ಸೊ ಈ ರೀತಿ ಈ ಭಗವದ್ಗೀತೆಯ ಮಹಿಮೆಗಳು ಎಷ್ಟೊಂದು ಅಪಾರವಾಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಭಗವದ್ಗೀತೆಯನ್ನು ಓದಬೇಕು, ಭಗವದ್ಗೀತೆಯನ್ನು ಪಠಣ ಮಾಡಬೇಕು, ಭಗವದ್ಗೀತೆಯ ಬಗ್ಗೆ ಕೇಳಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಒಂದು ಕಾರ್ಯ ಸುಲಭ ಮಾಡೋದಕ್ಕೋಸ್ಕರ ನಾನು ಒಂದು ಹೊಸ ಆಯೋಜನೆ ಮಾಡ್ತಾ ಇದ್ವಿ. ಈ ಗೀತಾ ಜಯಂತಿಯ ಸಮಯದಲ್ಲಿ ಭಗವದ್ಗೀತೆ ಭಾಗವತ ಯಾರಿಗಾದ್ರೂ ಪಠಣ ಮಾಡ್ಬೇಕು ಅಂತ ಆಸೆ ಇದ್ರೆ, ಎಷ್ಟು ಜನಕ್ಕೆ ಭಗವದ್ಗೀತೆಯನ್ನ ತಿಳ್ಕೊಳ್ಬೇಕು ಅಂತ ಆಸೆ ಇದೆ? ವೆರಿ ಗುಡ್, ವೆರಿ ಗುಡ್. ತಮ್ಮೆಲ್ಲರಿಗೂ ನೀವು ಮನೇಲಿ ಕುತ್ಕೊಂಡೇ ಮಾಡ್ಬೋದು. ನಾವು ಅದಕ್ಕೋಸ್ಕರ ಒಂದು ಆನ್ಲೈನ್ ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ, ಯಾವ ಫ್ರೀಕ್ವೆನ್ಸಿನಲ್ಲಿ, ವಾರದಲ್ಲೊಂದಿನ ಇಲ್ಲ ಪ್ರತಿದಿನ ಒಂದು ಅರ್ಧ ಗಂಟೆ, ಈ ರೀತಿ ಒಂದು ಸಮಯ ನೋಡಿಕೊಂಡು ಭಗವದ್ಗೀತೆ ಭಾಗವತದ ಪಠಣ ಮಾಡಬೇಕು, ಆಮೇಲೆ ಅದರ ಅರ್ಥ ವಿವರಣೆ ಮಾಡಬೇಕು ಅಂತ ಹೇಳಿ. ಇದರಲ್ಲಿ ಯಾರು ಇಚ್ಛೆ ಇದೆ ತಾವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು ಅವ್ರಿಗೆ. ಅವರು ನಿಮಗೆ ಗ್ರೂಪ್ ನಲ್ಲಿ ಬೇಕಾದ್ರೆ ನಿಮಗೆ ಹೇಳ್ಕೊಡ್ತಾರೆ, ನೀವು ಭಗವದ್ಗೀತೆಯನ್ನ ಕಲಿಬಹುದು, ವಿಶೇಷವಾಗಿ ಗೀತಾ ಜಯಂತಿಯ ಈ ಸಮಯದಲ್ಲಿ. ತುಂಬಾ ಧನ್ಯವಾದ ಎಲ್ಲರಿಗೂ. ಶ್ರೀಲ ಪ್ರಭುಪಾದ ಕೀ ಜೈ, ಸಮವೇತ ಗೌರ ಭಕ್ತವೃಂದ ಕೀ ಜೈ. ಎಲ್ಲರೂ ಜೋರಾಗಿ ಒಂದು ಸಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.